ಇವತ್ತು ಈ ಒಂದು ಮಹಾನ್ ನಾಯಕರ ಆಚರಣೆ ಅಂದರೆ ಅವರು ಈ ಒಂದು ರಾಜ್ಯಕ್ಕೆ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಒಂದು ಅವರ ಒಂದು ಶ್ರಮ ಇವತ್ತು ನಾವು ಕೊಂಡಾಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂದರೆ ಅವರು ಜಗಜ್ಯೋತಿ ಬಸವೇಶ್ವರರು ಎಲ್ಲರೂ ಒಂದೇ, ಎಲ್ಲ ಸಮಾನರಾಗಿರಬೇಕು ಅಂತ ಹೇಳ್ಬಿಟ್ಟು ಸುಮಾರು 800 ಶತಮಾನಗಳ ಹಿಂದೆನೇ ಅವರು ಈ ಒಂದು ರಾಜ್ಯ ಪ್ರವಾಸ ಮಾಡಿ ಎಲ್ಲರೂ ಒಂದೇ ನಿಟ್ಟಿನಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಒಂದು ಅನುಭವ ಮಂಟಪ ಥರ ಮಾಡಿ ಆ ಕಾಲದಲ್ಲೇ ಅವರು ಈ ಒಂದು ಜನಗಳ ಒಂದು ಕಷ್ಟ ಸುಖಗಳನ್ನು ಅಷ್ಟು ಈ ಒಂದು ರಾಜ್ಯಕ್ಕೆ ಏನೋ ಒಂದು ಒಳ್ಳೇದು ಮಾಡಬೇಕು, ನಾವು ಎಲ್ಲ ಒಂದೇ ಭಾವನೆಯನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಮಾಡಿದಂಥ ವ್ಯಕ್ತಿ ಶ್ರೀ ಜಗಜ್ಯೋತಿ ಬಸವೇಶ್ವರರು. ಅಂತ ಮಹಾನ್ ನಾಯಕರ ಇವತ್ತು ಈ ಒಂದು ಜಯಂತಿಯನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಘನ ಸರ್ಕಾರವೂ ಸಹ ಹಾಗೂ ಮಾನ್ಯ ಎಲ್ಲರ ನಮ್ಮ ಇದರಿಂದ ಇವತ್ತು ಒಂದು ಆಚರಣೆ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಇದೇ ರೀತಿಯಾಗಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಅವರು ಸಹ ಈ ಒಂದು ಹೆಂಗೆ ನಮ್ಮ ಬಸವೇಶ್ವರ ಅವರು ಜಗಜ್ಯೋತಿ ಬಸವೇಶ್ವರ ಅವರು ಯಾವ ರೀತಿ ದೈವಮಾನವರು, ಅದೇ ರೀತಿ ಶಿವಕುಮಾರ ಮಹಾಸ್ವಾಮಿಗಳು ಸಹ ಈ ಒಂದು ರಾಜ್ಯದಲ್ಲಿ ದೈವಮಾನವರಾಗಿ ಅವರು ಮೊನ್ನೆ ಒಂದು ತಿಂಗಳಿಂದ ನಾವು ಅವ್ರ ಜಯಂತಿಯನ್ನು ಸಹ ಮಾಡಿದ್ದೀವಿ. ಇವತ್ತು ಹೇಳ್ಬೇಕಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರವೂ ಸಹ ಇವತ್ತು ಜಗಜ್ಯೋತಿ ಬಸವೇಶ್ವರ ಆಗ್ಬೋದು ಈ ಒಂದು ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಾಗಿ ಅನುಷ್ಠಾನ ಮಾಡಿ ನಮ್ಮ ಈ ಒಂದು ಎಲ್ಲ ಜನರ ಸಮಾನತೆಯನ್ನು ಕಾಪಾಡ್ತಕ್ಕಂಥ ಅವರು ಹಾಕಿಕೊಟ್ಟ ಒಂದು ನಡೆಯಲ್ಲಿ ನಡೀತಾ ಇದೆ. ಆದ್ದರಿಂದ ಆ ಒಂದು ಸರ್ಕಾರಕ್ಕೂ ಸಹ ನಮ್ಮ ಈ ಒಂದು ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಈಗ ಮುಂದೆ ಬರ್ತಕ್ಕಂಥ ಈ ಒಂದು ನಮ್ಮ ಬಸವೇಶ್ವರ ಜಯಂತಿಯಲ್ಲಿ ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು ಭಗವಂತನಲ್ಲಿ ಕೇಳ್ಕೊಂತ ನನ್ನ 2 ಮಾತುಗಳನ್ನು ಮುಗಿಸ್ತಾರೆ. ಶೇಖರಣ್ಣ ಅವರು ಹೇಳಿದಂಗಾಗಿರ್ಬೋದು, ನಮ್ಮ ತಹಶೀಲ್ದಾರರಾದಂಥ ಸೋಮಶೇಖರ್ ಸರ್ ಅವರು ಹೇಳಿದಂಗಾಗಿರ್ಬೋದು, ಈ ಒಂದು ಕರುನಾಡಿಗೆ ಈ ಒಂದು ಕರ್ನಾಟಕ ಪ್ರದೇಶಕ್ಕೆ ಅಲ್ಲ, ಈ ಪೂರ್ತಿ ದಕ್ಷಿಣ ಭಾರತದಲ್ಲೇ ಒಂದು ಕ್ರಾಂತಿಕಾರಿಯಾದಂಥ ಅಂದಿನ ಕಾಲದಲ್ಲಿ ಅಂದಿನ ಸಮಾಜದಲ್ಲಿದ್ದಂಥ ತಾರತಮ್ಯಗಳು, ವ್ಯತ್ಯಾಸಗಳು, ಜನರಲ್ಲಿದ್ದಂಥ ಒಡಕು ಏಳು ಕೀಳು ಅಂತಿದ್ದಂಥ ಮನೋಭಾವಗಳನ್ನ ಹೋಗ್ಲಾಡಿಸ್ಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಒಂದೇ ಸಮಾನವಾದಂಥ ಒಂದು ಸಮಾಜನ ಸೃಷ್ಟಿ ಮಾಡಬೇಕು ಅಂತೇಳಿ ಆ ಕಾಲದಲ್ಲೇ ಬಸವೇಶ್ವರ ಮಹಾಸ್ವಾಮಿಗಳೊಂದು ಆಲೋಚನೆ ಮಾಡಿಕೊಂಡು ಆತ್ಮಲಿಂಗನ ಯಾರೆಲ್ಲ ಒಪ್ಕೋತಾರೋ ಒಪ್ಕೊಂಡವರೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಮೇಲಿಲ್ಲ ಕೀಳಿಲ್ಲ, ದೊಡ್ಡವರಿಲ್ಲ ಚಿಕ್ಕವರಿಲ್ಲ, ನಾವೆಲ್ಲರೂ ಕೂಡ ಸಮಾನವಾದಂಥ ಒಂದು ಸಮಾಜನ ಸೃಷ್ಟಿ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದಂಥ ಒಂದು ದೊಡ್ಡ ಹೋರಾಟ ಚಳುವಳಿ ಇವತ್ತು ಈ ರೀತಿಯಾಗಿ ಬೆಳೆದುಕೊಳ್ತಾ ಬಂದು ನಾವು ಈ ಭಾಗದಲ್ಲೆಲ್ಲ ಕೂಡ ತಹಶೀಲ್ದಾರ್ ಅವರು ಮಾತಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಹೇಳಿದ್ರು, ಅಂದರೆ ಪ್ರಜಾಪ್ರಭುತ್ವದ ಒಂದು ಅಡಿಪಾಯ ಎಲ್ಲಿಂದ ಪ್ರಾರಂಭ ಆಯಿತು, ಎಲ್ಲ ಧರ್ಮಗಳಿಗೂ, ಎಲ್ಲ ಜನಗಳಿಗೂ, ಎಲ್ಲ ಜಾತಿಗಳಿಗೂ ಲಿಂಗ ತಾರತಮ್ಯ ಯಾವುದೂ ಇಲ್ಲದೆ ಕೂಡ ಸಮಾನವಾದಂಥ ಒಂದು ಅವಕಾಶ ಕೊಡಬೇಕು, ಪ್ರತಿನಿಧಿತ್ವ ಕೊಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಏನು ಅನುಭವ ಮಂಟಪದಲ್ಲಿ ಈಗ ಹೇಳ್ತಾ ಇದ್ದಂಗೆ ಅಕ್ಕ ಮಹಾದೇವಿ ಅವರಾಗಿರ್ಬೋದು, ಈ ರೀತಿಯಾದಂಥ ಹಲವಾರು ಮಹನೀಯರು ಇವತ್ತು ಅನುಭವ ಮಂಟಪದಿಂದ ಹೊರಗೆ ಬಂದು ಅವರವರ ಸಮುದಾಯಗಳಿಗೆ ಇವತ್ತು ಸಂದೇಶನ ಕೊಟ್ಟಂಥದ್ದು ನಾವು ನೋಡಿದ್ದೀವಿ. ಆ ರೀತಿಯಲ್ಲಿ ಬೇರೆ ಬೇರೆ ಸಮುದಾಯಗಳಿಗೆ ಎಲ್ಲರಿಗೂ ಕೂಡ ಒಂದು ನಾಯಕತ್ವ ಕೊಡಬೇಕು, ಒಂದು ಗುರುತು ಕೊಡಬೇಕು, ಅವ್ರ ಧ್ವನಿ ಕೊಡಬೇಕು ಅನ್ನೋಂಥ ಒಂದು ಕಲ್ಪನೆ ಇಟ್ಕೊಂಡಿರ್ತದ್ದು ಬಸವೇಶ್ವರ ಮಹಾಸ್ವಾಮಿಗಳು. ಇವತ್ತು ನಾವು ನೋಡಿದಂಗೆ ಪ್ರಜಾಪ್ರಭುತ್ವ ಅಂದರೆ ಎಲ್ಲಿಂದ ಅಂತಂತಾರೆ, ಬೇರೆ ಕಡೆಗಳಲ್ಲಿ ನಾವು ಪುಸ್ತಕಗಳಲ್ಲಿ ಹೋದರೆ ಪ್ರಜಾಪ್ರಭುತ್ವ ಪ್ರಾರಂಭ ಆಗಿದ್ದು ಮ್ಯಾಗ್ನಾ ಕಾರ್ಟಾಯಿಂದ, ಆಮೇಲೆ ಇದು UK ಅಲ್ಲಿ, ಫ್ರಾನ್ಸ್ ಅಲ್ಲಿ ಅಂತ ಹೇಳ್ತಾರೆ. ಆದರೆ ಪ್ರಜಾಪ್ರಭುತ್ವ ಎಲ್ಲಾದರೂ ಪ್ರಾರಂಭ ಆದರೆ ಈ ನಮ್ಮ ಪುಣ್ಯಭೂಮಿ, ಈ ನಮ್ಮ ಹೆಮ್ಮೆ ಭೂಮಿ ಕರುನಾಡಿನಿಂದ ಬಸವೇಶ್ವರ ಸ್ವಾಮಿಗಳಿಂದ ಪ್ರಜಾಪ್ರಭುತ್ವ ಪ್ರಾರಂಭ ಆಗಿದ್ದು ಇಲ್ಲಿಂದ ಇವತ್ತು ಕೂಡ ಮೀಸಲಾತಿಗಳು, ಜಾತಿಗಳು, ಯಾರ್ಯಾರಿಗೆ ರಿಸರ್ವೇಷನ್ಗಳು, ಯಾರ್ಯಾರಿಗೆ ಅವಕಾಶಗಳು ಕೊಡಬೇಕು ಅನ್ನೋಂಥ ಒಂದು ಮಾತನ್ನ ನಾವೇನು ಮಾತಾಡ್ತಾ ಇದ್ವಿ, ಅಂದಿನ ಕಾಲದಲ್ಲೇ ಅನುಭವ ಮಂಟಪದಲ್ಲಿ ಎಲ್ಲ ಸಮುದಾಯಗಳನ್ನು ಕೂಡ ಕೂರಿಸ್ಕೊಂಡು ಚರ್ಚೆ ನಡೆದು ಒಂದು ಭಾಗಗಳಿಗೆ ಯಾವ ಥರದಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು ಅನ್ನೋಂಥ ಒಂದು ಸಂದೇಶನ ಸಾರದಂಥವ್ರು ಇವತ್ತು ಆ ಒಂದು ನಿಟ್ಟಿನಲ್ಲಿ ಬೆಳ್ಕೊಳ್ತಾ ಬಂದಿದ್ದು. ಇವತ್ತು ಏನು ನಮ್ಮ ತಾಲೂಕಲ್ಲಿ ನಾವು ಸತತವಾಗಿ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ನಮ್ಮ ಒಂದು ಮನವಿ ಏನು, ಇದು ಸಮುದಾಯದ ಎಲ್ಲ ನಮ್ಮ ನಾಯಕರುಗಳದ್ದು ಮುಖಂಡರುಗಳದ್ದೇನಿದೆ, ಇಲ್ಲೊಂದು ನಿವೇಶನ ಮತ್ತು ನಿವೇಶನ ಜೊತೆಗೆ ಒಂದೇನಾದರೂ ಮಾಡಿ ಒಂದು ವೀರಶೈವ ಸಮುದಾಯ, ಲಿಂಗಾಯತ ಸಮುದಾಯ ಏನಿದೆ ಸಮುದಾಯಕ್ಕೆ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಜಾಗನ, ಒಂದು ಭವನನ ಮಾಡ್ಕೊಡ್ಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಮನವಿ ಮಾಡ್ಕೊಂಡಿದ್ದೀರಾ. ಇವತ್ತು ತಮ್ಮ ಮನವಿ ಏನಿದೆ, ಮುಂದಿನ ದಿನಗಳಲ್ಲಿ ಜಾಗಗಳನ್ನ ಪರಿಶೀಲನೆ ಮಾಡಿ ಎಲ್ಲಿ ನಾವು ಹೊಸಕೋಟೆ ನಗರದಲ್ಲಿ ಸಾಧ್ಯ ಆದರೆ ನಗರದಲ್ಲಿ ಗುರುತಿಸಂಥದ್ದು, ನಗರ ಸಾಧ್ಯ ಆಗಿಲ್ಲ ಅಂದರೆ ಕಸ್ಬಾ ಭಾಗದಲ್ಲಿ ಎಲ್ಲಾದರೂ ಸೂಕ್ತವಾದಂಥ ಸ್ಥಳ, ಕೇಂದ್ರ ಸ್ಥಳದಲ್ಲಿ ಎಲ್ಲಾದರೂ ಒಂದು ಜಾಗ ಮಾಡಿಕೊಟ್ಟು ಇಲ್ಲಿ ಸಮುದಾಯದ ಜನರಿಗೆಲ್ಲರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡುವಂಥ ಒಂದು ನಿಟ್ಟಿನಲ್ಲಿ
ಸಮುದಾಯ ಭವನ ಮಾಡ್ಕೊಳ್ಳೋದಕ್ಕೋಸ್ಕರ ಏನೇನೆಲ್ಲ ಕೆಲಸ ಮಾಡ್ಕೊಳ್ಬೇಕೋ ಅವೆಲ್ಲವನ್ನೂ ಕೂಡ ನಾನು ತಮ್ಮ ಪರವಾಗಿ ನಿಂತು ಮಾಡ್ಕೊಡ್ತೀನಿ ಅಂತೇಳಿ ಈ ಒಂದು